ಹಿಂದೆ ನಮ್ಮ ಹನುಮಂತಪ್ಪನ ಜನ್ಮೋತ್ಸವ. ಅವರು ಹಿಂದೆ ಎಲ್ಲ ದೇವರು ಅವರ ಜನ್ಮೋತ್ಸವದಲ್ಲಿ ಭಾಳ ಖುಷಿಯಾಗಿದ್ದಾರೆ. ಗಣಪತಪ್ಪ, ಲಕ್ಷ್ಮೀ ಮಾತೆ, ಸರಸ್ವತಿ ಮಾತೆ, ಗಾಯತ್ರಿ ಮಾತೆ. ಇದು ನಮ್ಮ ಹನುಮಂತಪ್ಪನ ಆಸನ ಆಗಿತ್ತು. ಹಿಂದೆ ಅವರು ಬೆಳ್ಳಿ ಆಸನದಲ್ಲಿ ಕೂತಿದ್ದಾರೆ, ಖುಷಿಯಾಗಿದ್ದಾರೆ. ಈ ಬೆಳ್ಳಿ ಆಸನವನ್ನು ನಮ್ಮ ತಮ್ಮ ಬಾಬು ಕೊಟ್ಟಿದ್ದ. ಗೃಹ ಪ್ರವೇಶದಲ್ಲಿ ಅವನು 2 ಇಂಥದ್ದೇ ಕೊಟ್ಟಿದ್ದ. ಇದು ಅರ್ಶಿನ ಕುಂಕುಮ ಹಾಕೋದು. ನಾನು ಅದಕ್ಕೆ ಹನುಮಂತಪ್ಪನ ಆಸನ ಮಾಡಿದೆ. ಇದರದ್ದು ವಿಶೇಷತೆ ಏನಂದರೆ, ನಮ್ಮ ಹನುಮಂತಪ್ಪ ಯಾವ ಆಸನನೂ ಪಟಕ್ನೆ ಸ್ವೀಕಾರ ಮಾಡೋದಿಲ್ಲ. ಅವರಿಗೆ ಭಾಳ ಆಸನ ಕುಡಿಸಿದ್ದೆ ಅವರು ಗುಡುಮ್ ಅಂತ ಬಿದ್ದೋಗ್ತಿದ್ರು. ಆದರೆ ಈ ಆಸನ ಮತ್ತು ಈ ಆಸನ ಅವರಿಗೆ ಸೇರುತ್ತೆ. ಈ ಆಸನ ಮೇಲೆ ನೋಡಿ ದಿನ ಕುಳಿತಿದ್ರು. ಮತ್ತು ಯಾವ ಆಸನದಲ್ಲೂ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ಗುಡುಮ್ ಅಂತ ಬಿದ್ದು ಹೋಗ್ತಿದ್ರು. ಆದರೆ ನಮ್ಮ ತಮ್ಮ ಕೊಟ್ಟಿದ್ದ ಗೃಹ ಪ್ರವೇಶದಲ್ಲಿ ಬೆಳ್ಳಿ ಆಸನದಲ್ಲಿ ನಾನು ಒಂದು ಹೇಳಿಕೆ ಮಾಡ್ಕೊಂಡೆ. ಅಕಸ್ಮಾತ್ ನೀವು ಈ ಆಸನದಲ್ಲಿ ಆರಾಮ್ಸಿ ಕೂತ್ಕೊಬಿಟ್ರೆ ನಮ್ಮ ಬಾಬು ತಮ್ಮನಿಗೆ ಏನು ಸಮಸ್ಯೆ ಬಂದದೆ ಅದು ಬಗೆಹರಿತದೆ. ನಾನು ಅದರ ಸಲುವಾಗಿ ನಿಮಗೆ 21 ದಿವಸ ಹನುಮಾನ್ ಚಾಲಿಸ ಓದ್ಕೊಡ್ತೇನೆ. ಇದರ ಅರ್ಥ ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಸಾವಕಾಶವಾಗಿ ನಮ್ಮ ಬಾಬು ಸಮಸ್ಯೆ ಬಗೆಹರಿತದೆ. ಅವನಿಗೆ ರಮಾ ಅಂತ ಒಂದು ಹೆಂಡತಿ ಮತ್ತು ಭೂಮಿಕಾ, ಧನ್ಯ ಅಂತ 2 ತೇಜಸ್ವಿ ಮಕ್ಕಳಿದ್ದಾರೆ. ಅವರು ಈಗ ನೌಕರಿ ಮಾಡ್ತಾಯಿದ್ದಾರೆ. ಅವರು 10th PUCದಲ್ಲಿ ಯಾವಾಗಲೂ ಚಲೋ ಮಾರ್ಕ್ಸ್ ತಗೊಂಡು ಪಾಸ್ ಮಕ್ಕಳು ಮತ್ತು ಯಾವಾಗಲೂ ಸಾಧನೆ ಮಾಡಿದವರು. ಈಗೂ ಅವರು ಬೆಂಗಳೂರಲ್ಲಿ ನೌಕರಿ ಮಾಡ್ತಾಯಿದ್ದಾರೆ. ಈ ಇಬ್ಬರು ಮಕ್ಕಳು ಅವರಿಗೆ ತುಂಬ ಸಹಾಯಕ್ಕಾಗಿದ್ದಾರೆ ತಂದೆ ತಾಯಿಗೆ. ಮತ್ತು ರಮಾ ನಮ್ಮ ತಮ್ಮನ ಹೆಂಡತಿ ಅರ್ಧಾಂಗಿನಿ, ಅವರು ಜಾಬ್ ಮಾಡ್ತಾಯಿದ್ದಾರೆ. ಮತ್ತು ತುಂಬ ಹೀಗೆ ಅವ್ರ ಜೋಡಿ ತುಂಬ ನನಗೆ ಇಷ್ಟ ಆಗಿತ್ತು. ಸಮಸ್ಯೆ ಜೀವನದಲ್ಲಿ ಎಲ್ಲರಿಗೂ ಬರ್ತದೆ. ಆ ಸಮಸ್ಯೆಗೆ ನಮ್ಮ ಹನುಮಂತಪ್ಪ ಬಗೆಹರಿಸ್ತಾನಂತ ನನಗೆ ಪೂರ ನಂಬಿಕೆ ಇದೆ. ಹಿಂದಂಕ ನಾನು ಹನುಮಂತಪ್ಪನ ಹತ್ರ ಏನಾದರೂ ಬೇಡಿದ್ದೇನೆ, ಅದನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ಮತ್ತು ಯಾವಾಗಲೂ ನನಗೆ ನಿರಾಕರಿಸಲಿಲ್ಲ ಯಾವುದೂ ಒಂದು ಬೇಡಿಕೆಗೆ. ಸಣ್ಣಿಂದ ಹಿಂದಂಕರ್ ಏನೂ ಬೇಡ್ತಾ ಬಂದಿದ್ದೇನೆ, ಅದನ್ನು ಕೊಟ್ಟಿದ್ದಾರೆ ನನಗೆ. ಮತ್ತು ದೇವ್ರ ಹತ್ರ, ಭೂಮಿ ಹತ್ರ ಬೇಡ್ತಾ ಕೊಳ್ಳೋದು, ಪ್ರಾರ್ಥನೆ ಮಾಡ್ಕೊಳ್ತಾ ಕೊಳ್ಳೋದು, ಒಂದು ಸಣ್ಣ ಮುಳ್ಳು ಚುಚ್ಚೋದ್ರೂ ನಾನು ದೊಡ್ಡಕ್ಕೆ ದೇವ್ರ ಹತ್ರ ಓಡಿ ಹೋಗ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದಂತೂ ಸಣ್ಣ ಸಮಸ್ಯೆ ಆಯಿತು ಬಿಡಿ. ದೊಡ್ಡ ಸಮಸ್ಯೆನೂ ನಮ್ಮ ಹನುಮಂತಪ್ಪ ಪೂರ್ತಿ ಮಾಡಿದ್ದಾರೆ. ಅದಕ್ಕಾಗಿ ನಾ ಹಿಂದೆ ಅವ್ರ ಜಯಂತಿ ದಿವಸನೇ ಅವ್ರ ಹತ್ರ ಬಾಬು ಸಲುವಾಗಿ ಬೇಡ್ಕೊಳ್ತಾ ಇದ್ದೇನೆ. ಏನೂ ಸಮಸ್ಯೆ ಬರಲಿ ಮತ್ತು ಅದು ಪೂರ್ತಿ ಬಗೆಹರಿಸ್ಬೇಕು. ಅಷ್ಟೇ ಅಲ್ಲ, ಅವ್ರ ಮಕ್ಕಳು ಹೇಗೆ ಹಿಂಗೆ ತೇಜಸ್ವಿಯಾಗಿ ಮುಂದೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಯಾವುದೂ ದೃಷ್ಟಿ ಇಲ್ಲದೆ, ಕೆಟ್ಟ ಏನೂ ತೊಂದರೆ ಇಲ್ಲದೆ ಅವ್ರು ಮುಂದೆ ಹೋಗಿಬಿಡಬೇಕು ಅಂತ ಆಸೆ ಇದೆ. ಆಶಿಸ್ತೇನೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತು ದೇವ್ರು ನಂದು ಈ ಇಚ್ಛೆಯನ್ನು ಪೂರ್ತಿ ಮಾಡಬೇಕಂತ ಬೇಡ್ಕೊಳ್ತೇನೆ. ಮತ್ತು ಅದರ ಸಲುವಾಗಿ ನಾನು ದಿನಾಲೂ ಹನುಮಾನ್ ಚಾಲೀಸ ನಾಳೆಯಿಂದ ಶುರು ಮಾಡ್ತೇನೆ. ಅವಧಿ ಭಾಷೆಯಲ್ಲಿ ಇದೆ ಹನುಮಾನ್ ಚಾಲೀಸ. ಹಿಂದೆ ನಾನು ಅದನ್ನು ಕನ್ನಡದಲ್ಲಿ ಓದಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಂದರೆ ನಮ್ಮೆಲ್ಲ ಕನ್ನಡಿಗರಿಗೂ ಹನುಮಾನ್ ಚಾಲೀಸದಲ್ಲಿ ಏನಿದೆ ಅಂತ ಗೊತ್ತಾಗಲಿ. ನನಗೆ ಓದಲಿಕ್ಕೆ ಆಗ್ತದೆ, ಹೇಗೆ ನೋಡ್ತೇನೆ, ಪ್ರಯತ್ನ ಮಾಡ್ತೇನೆ. ಹಿಂದಿದಲ್ಲಿ ಇದೆ ನನ್ನ ಹತ್ರ, ಅವಧಿ ಭಾಷೆದಲ್ಲೂ ಇದೆ. ಆದರೆ ಹಿಂದಿಂದ ಹನುಮಾನ್ ಜಯಂತಿ ಅಲ್ಲ, ಮತ್ತು ಕರ್ನಾಟಕದಲ್ಲಿ ನಾನು ಹನುಮಾನ್ ಜಯಂತಿ ಮಾಡ್ತಾಯಿದ್ರಿಂದ ನಾನು ದೇವ್ರ ಹತ್ರ ಬೇಡ್ಕೊಳ್ತೇನೆ ಅವರು ನನಗೆ ಅದನ್ನು ಸರಿಯಾಗಿ ಬಗೆಹರಿಸಲಿಕ್ಕೆ ಕೊಡಲಿ ಅಂತ, ಎಲ್ಲ ವಿಷಯ ಸರಿಯಾಗಿ ಆಗಲಿ ಅಂತ ದೇವರು ನನ್ನ ಇಚ್ಛೆಯನ್ನು ಪೂರ್ತಿ ಮಾಡಲಿ. ನನಗೆ ಗೊತ್ತಿದೆ ಯಾವಾಗಲೂ 100% ಅವ್ರು ನಂದೆಲ್ಲ ಇಚ್ಛೆಗಳನ್ನು ಪೂರ್ತಿ ಮಾಡ್ತಾರೆ, ಈ ಇಚ್ಛೆನೂ ಪೂರ್ತಿ ಮಾಡ್ತಾರೆ ಮತ್ತು ಆ ಸಮಸ್ಯೆಯನ್ನು ಬಗೆಹರಿಸ್ಬಿಡ್ತಾರೆ ಅಂತ ನನಗೆ ಅನ್ನಿಸ್ತದೆ. ದೇವರು ಅವರಿಗೆ, ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ಅವರು ಕೊಟ್ಟಿದ್ದ ಆಸನ ಮೇಲೆ ಅವ್ರು ಪಟಕ್ನೆ ಕೂತ್ಬಿಟ್ಟಿದ್ದಾರೆ. ಯಾವಾಗಲೂ ಯಾವ ಆಸನ ಮೇಲೂ ಅವ್ರು ಪಟಕ್ನೆ ಕೊಳ್ಳೋದಿಲ್ಲ. ಒಂದು ಈ ಆಸನ ಅವರಿಗೆ ಸೇರದೆ, ಒಂದು ಈ ಆಸನ.
ಅವ್ರದ್ದು ಹೈಟ್ ಸ್ವಲ್ಪ ಉದ್ದಿದ್ರಿಂದ ಗುಡುಮ್ ಅಂತ ಬಿದ್ದು ಹೋಗ್ತಿದ್ರು. ಆದರೆ ಈ ಆಸನದಲ್ಲಿ ಕುಳಿಸಿದಾಗ ಅವ್ರು ಪಟಕ್ನೆ ಕೂತರು. ಬೇಕಾದ್ರೆ ನೋಡಿ ನಾನೀಗ ಕುಳಿಸ್ತೇನೆ. ಇದೆ ಕೂತ್ಕೊಬಿಟ್ರು. ಅವ್ರು ಬೇಗ ಕೂತ್ಬಿಡ್ತಾರೆ. ಮತ್ತು ಈಗ ನಾನು ಅವರಿಗೆ ಸ್ವಲ್ಪ ಪಾಯಸ ಮಾಡಿದ್ದೆ, ತುಪ್ಪ ಮತ್ತು ಹಾಲಿಂದನೇ, ಆಕಳ ಹಾಲಿಂದ, ಅದಕ್ಕೆ ಅವರಿಗೆ ಕೊಡ್ತೇನೆ. ಅವರು ಸ್ವೀಕಾರ ಮಾಡಿದ್ರು. ಅಷ್ಟೇ ಅಲ್ಲ, ಇದು ನಮ್ಮ ಸರ್ವದೇವ ಗಣೇಶ. ಸರ್ವದೇವ ಗಣೇಶ ಅಂದರೆ ಇದು ಅವರಿಗೆ ನಾನು ಸ್ವೀಕಾರ ಮಾಡಲಿಕ್ಕೆ ಕೊಟ್ಟರೆ, ಅವ್ರು ಸ್ವೀಕಾರ ಮಾಡಿದ್ರೆ ಇದು ಎಲ್ಲರಿಗೂ ಮುಟ್ತದೆ, ಎಲ್ಲ ದೇವರಿಗೂ ಮುಟ್ತದೆ ಅಂತ ಅವರಿಗೂ ಕೊಟ್ಟೆ. ಈಗ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತೊಂದು ಸಲ ಯಾವುದಾದ್ರೂ ಸಮಸ್ಯೆ ನಮ್ಮ ಬಾಬು ತಮ್ಮನಿಗೆ ಬಂದದೆ ಆ ಸಮಸ್ಯೆ ಬಗೆಹರಿದು ಹೋಗ್ಬಿಡ್ಬೇಕು. ಅವ್ರ ಕುಟುಂಬ ಪೂರ್ತಿ ಶಾಂತಿದಿಂದಾನೇ ಉಳಿಬೇಕು. ಏನೂ ಸಮಸ್ಯೆ ಅವ್ರಿಗೆ ಬರಬಾರ್ದು. ಮತ್ತು ದೊಡ್ಡ ಸಮಸ್ಯೆಗೇನು ಬಂದದೆ ಅದು ಮೊದಲು ಪರಿಹಾರ ಆಗಿಬಿಡಬೇಕು. ನನಗೆ ಗೊತ್ತಿದೆ, ನನ್ನ ದೇವರಿಂದ ನನ್ನ ಎಲ್ಲ ಇಚ್ಛೆನ ಪೂರ್ತಿ ಮಾಡಿದ್ದಾನೆ, ಈ ಇಚ್ಛೆನೂ ಪೂರ್ತಿ ಮಾಡ್ತಾರೆ ಅಂತ. ಅದಕ್ಕಾಗಿ ನಾನು ಅವ್ರು ಕೊಟ್ಟಿದ್ದು ಬೆಳ್ಳಿ ಆಸನದಲ್ಲೇ ನನ್ನ ಹನುಮಂತಪ್ಪನ ಹುಟ್ಟುಹಬ್ಬನ ಆಚರಿಸಿದ್ದೇನೆ, ಜಯಂತಿಯನ್ನು ಆಚರಿಸಿದ್ದೇನೆ. ಇದನ್ನು ದೇವರು ಸ್ವೀಕಾರ ಮಾಡಲಿ, ಅವರಿಗೆಲ್ಲರಿಗೂ ಆಶೀರ್ವಾದ ಕೊಡಲಿ, ಮತ್ತು ನಮಗೂ ಕೂಡ ಎಲ್ಲರಿಗೂ ಆಶೀರ್ವಾದ ಕೊಡಲಿ ಅವರು. ಅದಕ್ಕಾಗಿ ನಾನು ಇಲ್ಲೇ ಮುಗಿಸ್ತೇನೆ. ಮತ್ತು ಕನ್ನಡದಲ್ಲಿ ಪ್ರಯತ್ನ ಮಾಡ್ತೇನೆ ಹನುಮಾನ್ ಚಾಲೀಸ ಓದಲಿಕ್ಕೆ. ನಾಳೆಯಿಂದ ಅವಧಿ ಭಾಷೆಯಲ್ಲೇ 21 ಹನುಮಾನ್ ಚಾಲೀಸ ಶುರು ಮಾಡ್ತೇನೆ. ಅದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಆದರೆ ಅದರ ವಿಡಿಯೋ ಮಾಡೋದಿಲ್ಲ ಅಷ್ಟೇ. ಆಯಿತು, ಇಷ್ಟೇ ನಾನು ವಿಡಿಯೋ ಮುಗಿಸ್ತೇನೆ. ಎಲ್ಲರಿಗೂ ಜೈ ಸಿಯಾರಾಮ್, ಜೈ ಹನುಮಾನ್.